So we have completed with order 2. Now we need to find out the value of order 3. So everyone clear with order 2? Because ಈ ಚಾಪ್ಟರ್ ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ ಆರ್ಡರ್ 2 ಅರ್ಥ ಆಗಲೇಬೇಕು. That's why I texted in WhatsApp also. Those who misses today's class, they can't understand the rest of the chapter. So if you don't have any doubts with order 2, we'll move on to order 3. Done. Suppose if a determinant is given like this. So determinant A is equal to 1, 2, 3, 4, 5, 6, 7, 8, 9. ಆಯ್ತಾ? ಈಗ ಇದ್ರದ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ ಕೇಳ್ತಾರೆ. ಯಾವ್ದು? ಇದ್ರದ್ದು. ಡಿಟರ್ಮೈನ್ ದಿ ವ್ಯಾಲ್ಯೂ ಆಫ್ ದಿಸ್. ಇದನ್ನ ಹೆಂಗ್ ನೀವು ಸ್ಪ್ಲಿಟ್ ಮಾಡ್ತೀರಾ ಅಂದ್ರೆ ನೋಡಿ, ಸೈನ್ ಮ್ಯಾಟ್ರಿಕ್ಸ್ ಒಂದು ಬರ್ದಿಟ್ಕೋಬೇಕು ನೀವು. ಏನು? ಸೈನ್ ಮ್ಯಾಟ್ರಿಕ್ಸ್. ಸೊ ಸೈನ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಸೊ ಸೈನ್ ಮ್ಯಾಟ್ರಿಕ್ಸ್ ಫಾರ್ ಆರ್ಡರ್ 2 ಇಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಹೇಳ್ತೀನಿ ನಾನು. ಆರ್ಡರ್ 3ಗೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಸೊ ದಿಸ್ ಇಸ್ ದಿ ಸೈನ್ ಮ್ಯಾಟ್ರಿಕ್ಸ್ ಫಾರ್ ಆರ್ಡರ್ 3. ಆಯ್ತಾ? ನಾವು ಎಲ್ಲಿಂದ ಬೇಕಾದ್ರೂ ಎಕ್ಸ್ಪ್ಯಾಂಡ್ ಮಾಡಬಹುದು. ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಬೈ ರೋ 1, even you can expand by row 2, even you can expand by row 3, or we can expand by column 1, column 2, column 3. ನಾವು ಎಲ್ಲಿಂದ ಬೇಕಾದ್ರೂ ಎಕ್ಸ್ಪ್ಯಾಂಡ್ ಮಾಡಬಹುದು. ಆನ್ಸರ್ ಸೇಮೇ ಬರುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ, while you are expanding, make sure that you apply the sign rule of a matrix. Suppose I am trying to expand from the first row. 1, 2, 3, 4, 5, 6, 7, 8, 9. I am trying to expand through first row. First row ಗೆ ಸೈನ್ ಏನಿದೆ? ಪ್ಲಸ್ ಮೈನಸ್ ಪ್ಲಸ್. ಆಯ್ತಾ? ಇದನ್ನ ನೀವು ಫಸ್ಟ್ ಅಸೈನ್ ಮಾಡಬೇಕು. ಸೊ ವಿ ಶುಡ್ ಅಸೈನ್ ದಿ ಸೈನ್ ಮ್ಯಾಟ್ರಿಕ್ಸ್. ಸೈನ್ ನ ಅಸೈನ್ ಮಾಡಬೇಕು. ಸಿನ್ಸ್ ಐ ಆಮ್ ಎಕ್ಸ್ಪ್ಯಾಂಡಿಂಗ್ ಬೈ ಫಸ್ಟ್ ರೋ, ಸರಿನಾ? ದೆನ್ ಐಲ್ ಟೀಚ್ ಯು ಹೌ ಟು ಎಕ್ಸ್ಪ್ಯಾಂಡ್ ಬೈ ಫಸ್ಟ್ ಕಾಲಮ್ ಲೇಟರ್ ಆನ್. ಸೊ ವೆನ್ ಯು ಆರ್ ಎಕ್ಸ್ಪ್ಯಾಂಡಿಂಗ್, ಆಯ್ತಾ, ಏನ್ ಮಾಡ್ಬೇಕು ಅಂದ್ರೆ, ಸೊ ಫಸ್ಟ್ 1 ಹತ್ರ ಬರ್ತಿರಲ್ವಾ? 1 ಹತ್ರ ಬಂದಾಗ ಎಲಿಮಿನೇಟ್ ದಟ್ ಪರ್ಟಿಕ್ಯುಲರ್ ಕಾಲಮ್ ಅಂಡ್ ದಟ್ ಪರ್ಟಿಕ್ಯುಲರ್ ರೋ. ಸೊ ಫಸ್ಟ್ ರೈಟ್ 1, ಸರಿನಾ? ಎಲಿಮಿನೇಟ್ ಅಥವಾ ಡಿಲೀಟ್ ದಿಸ್ ಪರ್ಟಿಕ್ಯುಲರ್ ರೋ ಅಂಡ್ ದಿಸ್ ಪರ್ಟಿಕ್ಯುಲರ್ ಕಾಲಮ್. ಸೊ ಈಗ ಇದು ಎಲಿಮಿನೇಟ್ ಮಾಡಿದ್ರೆ ಏನಾಯ್ತು? ವಾಟ್ ಈಸ್ ರಿಮೈನಿಂಗ್ ನಾವ್? 5, 6, 8, 9. ಆಯ್ತಾ? ಸೊ what you are supposed to do when you are expanding from 1, ಆ 1 ಹತ್ರ ಇರೋ ರೋ ಮತ್ತೆ ಕಾಲಮ್ ನ ಡಿಲೀಟ್ ಮಾಡಿ. ವಾಟ್ ಈಸ್ ರಿಮೈನಿಂಗ್ ಯು ರೈಟ್ ಹಿಯರ್. ದೆನ್ ನೆಕ್ಸ್ಟ್ ಮೈನಸ್. ಸೊ ಡೋಂಟ್, ಸಾರಿ, Excuse me, sir. yes, Repeat it once again, sir. yes, I'll repeat it. See, for example, ಇಲ್ಲಿದೆಯಲ್ಲ, ಈಗ 1, 2, 3, 4, 5, 6, 7, 8, 9. Right? We are expanding by first row. ಆಯ್ತಾ? ಅಂದ್ರೆ we are trying to find the values by first row. Assign the sign. Don't forget this. most important. ತುಂಬಾ ಜನ 99% ಏನ್ ಹೇಳ್ತಾರೆ, ನಾನು ಎಲ್ಲ ಮಾಡಿದೆ, ಆದ್ರೆ ಸೈನ್ ಮ್ಯಾಟ್ರಿಕ್ಸ್ ನ ಅಪ್ಲೈ ಮಾಡಕ್ ಮರ್ತು ಬಿಡ್ತಾರೆ. ಅಪ್ಲೈಡ್ ದ ಫಸ್ಟ್ ನಾವು ಇಲ್ಲಿ 1 ಇದೆಯಲ್ವಾ, ಫಸ್ಟ್ 1 ಬರ್ಕೊಳ್ಳಿ. ದೆನ್ ಓಪನ್ ಎ ಡಿಟರ್ಮಿನೆಂಟ್ ಲೈಕ್ ದಿಸ್. ಈಗ ಏನ್ ಮಾಡ್ತೀರಾ ಅಂದ್ರೆ, ಈ 1 ಹತ್ರ 1ಗೆ ಅಡ್ಜಸೆಂಟ್ ರೋ ಮತ್ತೆ ಕಾಲಮ್ ಯಾವುದು? ಇದು ಕರೆಕ್ಟಾ? ಈ 1 ಇರೋ ರೋನ ಡಿಲೀಟ್ ಮಾಡಿ. ಆ 1 ಎಲ್ಲಿದೆಯೋ ಅದ್ರ ಕಾಲಮ್ನು ಡಿಲೀಟ್ ಮಾಡಿ. ಸೊ ಡಿಲೀಟ್ ದ ರೋ, ಡಿಲೀಟ್ ದಟ್ ರೋ ವಿಚ್ ಕಂಟೈನ್ಸ್ 1 ಅಂಡ್ ಡಿಲೀಟ್ ದಟ್ ಕಾಲಮ್ ವಿಚ್ ಕಂಟೈನ್ಸ್ 1. ಈಗ 1 ಇಲ್ಲಿರೋದ್ರಿಂದ, ಸೊ ಡಿಲೀಟ್ ದಿಸ್ ರೋ ಅಂಡ್ ಡಿಲೀಟ್ ದಿಸ್ ಕಾಲಮ್. ವಾಟ್ ಈಸ್ ರಿಮೈನಿಂಗ್ ನಾವ್? 5, 6, 8, 9. So write down this here.
ದೆನ್ ಮೂವ್ ಆನ್ ಟು 2 ನಾವು. 2 ಬರ್ತಿರಲ್ವಾ, ಅಲ್ಲಿ ಸೈನ್ ಮಿಸ್ ಮಾಡಬೇಡಿ. ಸೈನ್ ಏನಿದೆ? -2. ಡನ್. Sign and that particular number. Then -2 and that particular number now. ಈಗ 2 ಹತ್ರ ಬಂದಿದ್ದೀರಲ್ವಾ, 2 ಹತ್ರ ಬಂದಾಗ ಡಿಲೀಟ್ ಈ 2 ಇದೆಯಲ್ಲ, ಆ 2 ಇರೋ ರೋ ಇದು, ಅದನ್ನ ಡಿಲೀಟ್ ಮಾಡಿ, ಮತ್ತೆ ಆ ಕಾಲಮ್ ನ ಡಿಲೀಟ್ ಮಾಡಿ, ಲೈಕ್ ದಿಸ್. ಸೊ ನೀವು ಯೂಶಲಿ ಮೈಂಡ್ ಅಲ್ಲೇ ಮಾಡ್ಕೋಬೇಕು, ನಂತರ ಏನಂತ ಹೇಳ್ತೀವಿ, ಸ್ಕ್ರಾಚ್ ಎಲ್ಲ ಮಾಡಬಾರ್ದು. So you can delete this row and you can delete this column. Now write down what is remaining now. 4, 6, 7, 4, 6, 7, 9. Then move on to third one, that is plus 3 of, ಸರಿನಾ? ಸೊ ಈಗ 3 ಹತ್ರ ಬಂದ್ರಲ್ವಾ, 3 ಹತ್ರ ಬಂದಾಗ ಡಿಲೀಟ್ that row and that column which contains 3 now. ಇದು ಡಿಲೀಟ್ ಆಗುತ್ತೆ, ಈ ರೋ ಇದು ಡಿಲೀಟ್ ಆಗುತ್ತೆ. ಇವೆರಡು ಡಿಲೀಟ್ ಆದ್ರೆ ವಾಟ್ ಇಸ್ ರಿಮೈನಿಂಗ್ ನಾವು? 4 is remaining, 5 is remaining, 7 and 8. Done. Now ಇಲ್ಲಿಂದ ಮತ್ತೆ ನಮಗೆ ಗೊತ್ತು ಮಾಡೋದಿಕ್ಕೆ. How? We know how to find the value of the 2 cross 2 determinant. That is 1 time. Done. 9 5s ಡೈರೆಕ್ಟ್ ಆಗಿ ಬರೀತೀನಿ ನಾನು, ಇವೆರಡು ಮಲ್ಟಿಪ್ಲೈ ಮಾಡಿ. 9 5s, ಅಥವಾ ಜಸ್ಟ್ ಒಂದು ಸ್ಟೆಪ್ ಎಕ್ಸ್ಟ್ರಾ ತಗೊಳ್ತೀನಿ, ಹೋಗ್ಲಿ. 9 5s minus 8 into 6, then minus 2 times 9 into 4, ಇವೆರಡಕ್ಕೂ 9 into 4 minus 7 into 6 plus 3 times 8 into 4 minus 7 into 5. Yes. Now can go ahead. 9 5s are 45 minus 8 6s are 48 minus 2 times 9 4s are 36 minus 7 6s are 42 ಅಲ್ವಾ? ಆಮೇಲೆ plus 3 times 8 4s are 32 minus 7 5s are 35. Then we get minus 3 minus 2 times 36 minus 42 minus 6 plus 3 times minus 3, 32 minus 35, which implies minus 3 minus into minus plus 12, 6 2s are 12, plus into minus minus 3 3s are 9. So you will get it as 12 minus 12, you will have 0. Andre see 3 cross 3, whenever we talk about 3 cross 3 determinant, it always talks about volume. It always talks about volume. ಈಗ 2 cross 2 ಅಂದ್ರೆ ಏನಂದ್ರೆ ಏರಿಯಾ ಅನ್ನಲ್ಲ, ಏರಿಯಾ ಆಫ್ parallelogram. This 3 cross 3, a matrix or a 3 cross 3 determinant, talks about volume of a parallelopiped. So what is parallelopiped? I'll show you in a while. ಇದ್ರ ಬಗ್ಗೆ ಹೇಳುತ್ತೆ. ಇವಾಗ ನಿಮ್ಗೆ ಎಲ್ಲೇ ಈ ವ್ಯಾಲ್ಯೂಸ್ ತಗೊಂಡ್ರಲ್ಲ, we have taken 1 2 3 4 5 6 7 8 9. Done. When we have taken these values, what we are getting? 0. ಅಂದ್ರೆ the volume of that parallelopiped is 0. ಅಂದ್ರೆ you cannot store anything inside that. ಇದನ್ನ ನಾವು 3D ನಲ್ಲಿ ನಾನು ಕೆಲವೊಂದು ವಿಡಿಯೋಸ್ ಇರುತ್ತೆ, ಆಮೇಲೆ ತೋರಿಸ್ತೀನಿ. ಫಾರ್ ದ ಟೈಮಿಂಗ್ ಇಷ್ಟು ನೆನ್ಪಿಟ್ಕೊಂಡಿರಿ. ಸೊ ಈಗ 0 ಬಂತಲ್ವಾ, we have expanded by using what? First row. So what if I expand it by using first column? ನೋಡಿ again, determinant A is equal to same question 1 2 3 4 5 6
7, 8, 9. Now, don't forget the sign matrix: plus, minus, plus, minus, plus, minus, plus, minus, plus. So, abhyas agavargu, once you are used to it, you can do it by mind. Now, I'll try to expand by first column. First column andre plus, minus, plus. I'm trying to expand by what? First column. See, ನೀವು ಯಾವ್ದಾದ್ರು ಒಂದು stick on ಆಗಿ either expand by first row or first column. Even you can expand by second row, third row, wherever, however you wish, you can expand. Now, what is the rule? First write 1. What you're supposed to do? Delete that row and that column which contains 1. Delete aita. What is remaining now? 5, 6, 8, 9. Then minus 4, because we are expanding by column now. Minus 4, delete that column, ide column delete ಆಗುತ್ತೆ and ಈ row delete ಆಗುತ್ತೆ ಈಗ. ಈ row delete ಆದ್ರೆ what is remaining now? 2, 3, 8, 9. Then plus 7, because we are expanded by 1, we have expanded by 4, then 7. 7 ಹತ್ರ ಬಂದ್ರೆ ಈ row, ಈ column delete ಆಗುತ್ತೆ, ಈ row delete ಆಗುತ್ತೆ. What is remaining then? 2, 3, 5, 6. Now, ಇಲ್ಲಿಂದ ನಿಮಗೆ ಮಾಡಕ್ ಬರುತ್ತೆ. Only this step is new. This step is new. But from here onwards, you know how to find the values. 1, direct ಆಗಿ multiply ಮಾಡಲಾ? 9 5s are 45, minus 8 6s are 48, minus 4 times, I'm multiplying directly, 9 2s are 18, minus 8 3s are 24, plus 7 times 6 2s are 12, minus 5 3s are 15. Then minus 3, minus 4 outside, 8 minus 24 is minus 6, plus 7 times minus 3, because 12 minus 15. Then minus 3, minus into minus plus, 6 4s are 24, plus into minus, minus 21. You can see here, 24 minus 3 minus 21 is minus 24. We will get it as what? 0. So, whether you expand by first row, or you expand by first column, or you expand by second row, or you expand by third row, or you expand by third column, the answer remains same. So keep it in mind. So here I have just shown you that one of the property ಬರುತ್ತೆ, ಮುಂದೆ ಹೇಳ್ಕೊಡ್ತೀನಿ. Here I have expanded by first row. Correct ಅಲ್ವಾ? First row ಇಂದ expand ಮಾಡಿದೆ. But ಇಲ್ಲಿ by using first column. But what was the answer? Same answer ಬರುತ್ತೆ. ನೀವು ಹೇಗಾದರೂ expand ಮಾಡ್ಕೊಳ್ಳಿ. Either you expand by first row, second row, third row, or you can expand by first column, second column, third column. Ultimately the answer remains same. 2, minus 7, minus 6. Correct alva? So how to do this? First minus 1 of 2 3 minus 6 minus 5. Minus into minus plus ಆಗುತ್ತದು ಕ್ವಶನ್ ಅಲ್ಲಿ. ಕ್ವಶನ್ ಬೇಕಾದ್ರೆ ಇಲ್ಲೊಂದ್ಸಲ ಬರೀತೀನಿ. minus 1 minus 3 minus 7 5 2 3 minus 7 minus 6 minus 5. ಸರಿನಾ? ಸೊ ಈಗ we'll start minus 1 as it is. ನೋಡಿ 2 5s are 10, minus ಇರೋದ್ರಿಂದ minus 10. Then ಆಮೇಲೆ 6 3s are 18. ಯೂಶಲಿ ವಾಟ್ ವಿ ಡು, ಮೈನಸ್ ಬರ್ದು minus 18 ಬರೀತೀವಿ. ಕರೆಕ್ಟ್ ಅಲ್ವಾ? ಬಿಕಾಸ್ ನಿಮ್ಗಾಗಲೇ ನಾನೇನು ಹೇಳಿದೆ, ಎ ಬಿ ಸಿ ಡಿ ಇದ್ರೆ ಹೌ ವಿ ಯೂಸ್ ಟು ರೈಟ್ ಎ ಇಂಟು ಡಿ ಮೈನಸ್ ಬಿ ಇಂಟು ಸಿ. ಈ ಮೈನಸ್ ಆಲ್ರೆಡಿ ಇದೆ. ಕರೆಕ್ಟ್ ಅಲ್ವಾ? ಇದು minus 6. ಈ ಮೈನಸ್ ಏನು ಇಂಡಿಕೇಟ್ ಮಾಡುತ್ತೆ? ದಿಸ್ ಮೈನಸ್. ಸರಿನಾ? ಅದು ಮರಿಬಾರ್ದು ನೀವು. ಎರಡು ಮೈನಸ್ ಬಂದಾಗ ಪ್ಲಸ್ ಆಗುತ್ತೆ. ನಾವು ಡೈರೆಕ್ಟ್ ಆಗಿ ಬರೀಬಹುದು. ಸೊ ಅಂಟಿಲ್ ವಿ ಗೆಟ್ ಯೂಸ್ ಟು ಇಟ್. ನೆಕ್ಸ್ಟ್ ಪ್ಲಸ್ 3 ಆಫ್, ನೆಕ್ಸ್ಟ್ ಅಗೇನ್ ಇಯರ್ 5 5s are 25, but minus 25 because one of them is minus. Minus 7 3s are 21 and minus ಇದೆ ಅಲ್ಲಿ. So minus 21. Then minus 7 of
5 6 are 30 minus 30 minus 7 2s are 14 minus 14 ಆಯ್ತಾ. So next to this is minus 14. Now you go ahead and simplify. Minus 1 minus 10 minus of minus plus 18 plus 3 minus 25 minus into minus plus 21 minus 7 minus 30 minus into minus plus 14. So next to minus 1 of 18 minus 10 is 8 plus 3 minus 25 plus 21 minus 4 minus 7 minus 30 plus 14 is minus 16. Then what you are left with? Minus 8 minus 4 3s are 12 minus into minus plus 7 16s are 7 10s are 70 7 6 are I'll get 112. Then minus 20 plus 112 calculators use ಮಾಡಿ ಮತ್ತೆ ಕೆಡ್ಸ್ಕೋಬೇಡಿ ಎಷ್ಟು ಬರುತ್ತೆ. I will get 92. So this is the value of this determinant. ಯಾವ ಡಿಟರ್ಮಿನೆಂಟ್ ಅವ್ರು ಕೊಟ್ಟಿರೋ ಡಿಟರ್ಮಿನೆಂಟ್. ಇದರ ಅರ್ಥ ಏನು ಅಂತಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಬಿಡ್ಲಿ ಇಷ್ಟೇನೆ. 3 cross 3 indicates 3 cross 3 indicates volume. ಏನು ಇಂಡಿಕೇಟ್ ಮಾಡುತ್ತೆ? ವಾಲ್ಯೂಮ್ ಆಫ್ ಎ ಪ್ಯಾರಲೋ ಪೈಪ್ ಅಥವಾ ಪಿಪ್ಡ್ whatever it might be. Then volume of a parallel pipe 3 cross 3. If you are getting 92 ಅಂತಂದ್ರೆ ಅರ್ಥ ಏನು ಗೊತ್ತಾ? The volume of a parallel pipe increases by 92 times. Earlier if it was holding 1 liter, now it can hold 92 liters. When you change the values inside, values change ಮಾಡ್ತಾ ಮಾಡ್ತಾ ಏನಾಗುತ್ತೆ, ಇದ್ರದ್ದು ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮೇ ಬಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಟ್ಲೀಸ್ಟ್ ಇಷ್ಟು ನೆನ್ಪಿಟ್ಕೊಳ್ಳಿ. 2 cross 2 is the area of the parallelogram, 3 cross 3 is the volume of parallel pipe. So maybe getting little confidence how to expand. So we'll go ahead and solve one more problem. So trigonometry ಮಾಡೋಣ. Let determinant A is equal to cos theta minus sin theta 0. ಈ ಸಮ್ ಮಾಡಿದ್ವಿ ಮ್ಯಾಟ್ರಿಸಸ್ ಅಲ್ಲಿ ಕೂಡ, ಯು ರಿಮೆಂಬರ್. sin theta cos theta 0 0 0 1. So how to find the value of it now? So determinant A, mod A, there are so many different ways to pronounce it. So we'll go for assign what? Expand by first row. I'm expanding by first row. You can expand by any row, any column. Plus, minus, plus. Now we will write it as cos theta. Then what happens now? E column, E row delete ಆಗುತ್ತೆ. What is remaining now? Cos theta 0 0 1. Then don't forget the minus sign. Minus sin theta of, ಇವಾಗ ಏನಾಗುತ್ತೆ, ಇದೇ ರೋನೆ ಡಿಲೀಟ್ ಆಗುತ್ತೆ. ದೆನ್ ಈ ಕಾಲಮ್ ಡಿಲೀಟ್ ಆಗಿದ್ರೆ ವಾಟ್ ಇಸ್ ರಿಮೈನಿಂಗ್ ನಾವು? ಅಬ್ಸರ್ವ್ ಕೇರ್ಫುಲಿ ಅಂಡ್ ರೈಟ್ sin theta 0 0 1. Then finally we have 0 plus 0 times. So same 0 ಇದೇ ರೋನಲ್ಲಿ ಇರೋದ್ರಿಂದ ಈ ರೋನೆ ಡಿಲೀಟ್ ಆಗುತ್ತೆ, ಈ ಕಾಲಮ್ ಡಿಲೀಟ್ ಆಗುತ್ತೆ. ವಾಟ್ ಇಸ್ ರಿಮೈನಿಂಗ್ ನಾವು? sin theta cos theta 0 0. Now you can go ahead and simplify this. Cos theta ಹಾಗೆ ಇರುತ್ತೆ. Multiply the principal diagonal elements. Cos theta 1 into, so cos theta and again ಇದು into ಇದು ಅಲ್ವಾ, 0 into 0 0. Then minus sin theta and sin theta into 1 is sin theta minus 0 into 0 0.
plus I'll just write it as 0 because we know that anything multiplied by 0 is what? 0. And ಸುಮ್ಮನೆ ಇಲ್ಲೊಂದು ಎಕ್ಸ್ಟ್ರಾ ಬರದೆ ನೀವು ಡೈರೆಕ್ಟ್ ಆಗಿ ಇಲ್ಲೇ 0 ಅಂತ ಬರೀಬಹುದು because we know that anything multiplied with 0 is what? 0. Then what is remaining now? Cos theta. So cos theta minus 0 is cos theta itself, minus sin theta, and again sin theta minus 0 is 0. Sorry, sin theta minus 0 is sin theta. Then we have cos theta into cos theta is cos square theta, minus sin theta into sin theta is sin square theta. So this is the final answer. So we can't simplify further because there's no particular identity to simplify. Correct? So we'll get cos square theta. ಸಿ ಇಲ್ಲಿ ಮೈನಸ್ ಸೈನ್ ಥೀಟಾ ಇತ್ತು ಅನ್ಸುತ್ತಲ್ವಾ ಕ್ವಶನ್ ಅಲ್ಲಿ, ಇದು ಮೈನಸ್ ಸೈನ್ ಥೀಟಾ. ಸೊ ಅದು ಮೈನಸ್ ಇಂಟು ಮೈನಸ್ ತಗೊಂಡ್ರೆ ಇದು ಪ್ಲಸ್ ಆಗುತ್ತೆ, ಅವಾಗ ಇದು ಪ್ಲಸ್ ಆಗುತ್ತೆ, ಅವಾಗ ಇದು ಪ್ಲಸ್ ಆಗುತ್ತೆ, ಅವಾಗ ಇದು ಪ್ಲಸ್ ಆಗುತ್ತೆ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ವಿಲ್ ಗಿವ್ ಯು 1. ಸೊ ಕ್ವಶನ್ ಅಲ್ಲಿ ನಾನು ರೋ ಡಿಲೀಟ್ ಮಾಡಿದಾಗ ಅದು ಮೈನಸ್ ಡಿಸಪಿಯರ್ ಆಯಿತು ಇದು. ಸೊ ಲೆಟ್ ಅಸ್ ಟೇಕ್ ಒನ್ ಮೋರ್ ಪ್ರಾಬ್ಲಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಇಫ್ ಪಾಸಿಬಲ್ ರಫಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿ ಬಿಕಾಸ್ ಪ್ರಾಕ್ಟೀಸ್ ಬೇಕಷ್ಟೇ. ನಾನು ಮ್ಯಾಟ್ರಿಸಿಸ್ ಅಲ್ಲೇ ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಕಲ್ತ್ಕೊಳ್ಳಿ ಸಾಕು ಅಂದ್ರೆ ಅಷ್ಟೇ ಸಾಕು. ಇವಾಗ ಈ ಟಾಪಿಕ್ ಅಲ್ಲಿ ಯು ಶುಡ್ ನೋ ಹೌ ಟು ಎಕ್ಸ್ಪ್ಯಾಂಡ್ ವಿತೌಟ್ ಕಮಿಟಿಂಗ್ ಎರರ್ಸ್ ಇಲ್ಲದೆ ಎಕ್ಸ್ಪ್ಯಾಂಡ್ ಮಾಡಕ್ ಬರಬೇಕು. ಅವಾಗ ಈ ಚಾಪ್ಟರ್ ತುಂಬಾ ಈಸಿಯಾಗಿ ಫೀಲ್ ಆಗುತ್ತೆ ನಿಮಗೆ. ಸೊ ಲೆಟ್ ಅಸ್ ಟೇಕ್ ಒನ್ ಮೋರ್. ಸೊ ದಟ್ ಈಸ್ ಲೆಟ್ ಅಸ್ ಸೇ ಡಿಟರ್ಮಿನೆಂಟ್ b is given by 7, 3, 2, 4, 1, 5, 6, 3, 2. So find the value of this. Go ahead and solve. Assign plus, minus, plus. Then determinant of b is equal to first 7 ಹಾಗೆ ಇಟ್ಕೋತೀವಿ. Then delete this row, then delete this column. What is remaining now? 3, 2, sorry 1, 5 delete ಮಾಡಬೇಕು. So 1, 5, 3, 2. So get 1, 5, 3, 2. Then minus 3 of, yes, ಇವಾಗ ಏನು ಮಾಡ್ತೀರಾ? delete same row but this column now. ಈ ಕಾಲಮ್ delete ಆದರೆ what is remaining now? 4, 5, 6, 2 plus 2 of now delete whom? Delete this guy and this guy. What is remaining then? Finally 4, 1, 6, 3. Then now we'll get it as 7 times, yes, 1 2s are 2, minus 5 3s are 15, minus 3 times 4 2s are 8, minus 6 5s are 30, plus 2 times 4 3s are 12, minus 6 1s are 6. ನೀವು ಸ್ವಲ್ಪ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಏನು ಗೊತ್ತಾ ಮಾಡ್ಬೋದು, ಯು ಕ್ಯಾನ್ ಸ್ಕಿಪ್ ದಿಸ್ ಸ್ಟೆಪ್. ಈ ಸ್ಟೆಪ್ ಸ್ಕಿಪ್ ಮಾಡಿ ಯು ಕ್ಯಾನ್ ಡೈರೆಕ್ಟ್ಲಿ ಕಮ್ ಟು ದಿಸ್ ಸ್ಟೆಪ್. ಸೊ ಅಂಟಿಲ್ ಯು ಗೆಟ್ ಯೂಸ್ ಟು ಇಟ್, ನಿಮ್ಗೆ ಅಭ್ಯಾಸ ಆಗೋವರೆಗೂ, ಅವಾಗ ನಿಮಗೆ ಟೈಮ್ ಸೇವ್ ಆಗುತ್ತೆ ಅಷ್ಟೇನೆ. ನೆಕ್ಸ್ಟ್ 7 times minus 13 ತಪ್ಪಾಗಿದೆಯಲ್ಲ? Excuse me, sir. Yes. Answer is 43, sir. Answer is 43. check once. 7 3 2 4 1 5 6 3 2. Maybe let's wait and see. Next minus 3 times 8 minus 30 ಎಷ್ಟು ಪಾ? minus 22 plus 2 times 12 minus 6 is 6. Yes, which implies what is 7 into 13? Minus 91. Minus into minus plus 66. 3 2s are 6. 3 2s are 6 plus 12. So minus 91 plus 78. Correct alva? 66 plus this one.
So answer is minus 13. minus 13. Yes. So it's good actually you attempted, right? ಅದಕ್ಕೆ ಹೇಳಿದ್ದು ನೀವು ಪ್ರಾಕ್ಟೀಸ್ ಮಾಡಿ. ಒಂದು ಸ್ಮಾಲ್ ಎರರ್ ವಿಲ್ ಲೀಡ್ ಟು 5 marks ನಿಮ್ದು ಡಿಸ್ಟ್ರಾಯ್ ಆಗುತ್ತೆ. ಇದೆಲ್ಲ ಏನ್ ಗೊತ್ತಾ, ಒಂಥರ ಬೇಸಿಕ್ಸ್ ಬ್ರಿಕ್ಸ್ ಇದ್ದಂಗೆ. ಈ ಎಲ್ಲಾ ಕಾನ್ಸೆಪ್ಟ್ಸ್ ನ ಯೂಸ್ ಮಾಡಿಕೊಂಡು ವಿ ವಿಲ್ ಡೀಲ್ ವಿತ್ ಒನ್ ಕ್ವಶನ್ ಕಾಲ್ಡ್ ಮ್ಯಾಟ್ರಿಕ್ಸ್ ಮೆಥಡ್, 5 marks ಕ್ವಶನ್. ಅಲ್ಲಿ ಇದೆಲ್ಲ ಇಟ್ಸ್ ಆ ಮ್ಯಾಟ್ರಿಕ್ಸ್ ಮೆಥಡ್ ಅಲ್ಲಿ ಈ ಕಾನ್ಸೆಪ್ಟ್ಸ್ ಎಲ್ಲ ಇಟ್ ಪ್ಲೇಸ್ ಅ ರೋಲ್ ಇನ್ ದೋಸ್ ಕ್ವಶನ್ಸ್. ನಾವು ಅಲ್ಲಿ 5 marksಗೆ ಅಟೆಂಪ್ಟ್ ಮಾಡೋದು, ಇದು ಯಾವುದು ಕೇಳಲ್ಲ ಎಕ್ಸಾಮ್ ಅಲ್ಲಿ, ಬಟ್ ದೀಸ್ ಕಾನ್ಸೆಪ್ಟ್ಸ್ ವಿಲ್ ಬಿ ಯೂಸ್ಡ್ ಇನ್ ಆರ್ಡರ್ ಟು ಸಾಲ್ವ್ ದೋಸ್ ಕ್ವಶನ್ಸ್. ಒಂದು ಎರರ್ ಗಾನ್ 5 marks ಅಂಡ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮ್ಯಾಟ್ರಿಸಿಸ್ ಅಲ್ಲಿ 10 marks, 5 marks ಕ್ಯಾಟಗಿರಿನಲ್ಲಿ 2 ಕ್ವಶನ್ಸ್ ಬರುತ್ತೆ, ಸರಿನಾ? 2 questions ಆನ್ಸರ್ ಮಾಡ್ಬೋದು, ರಿಮೈನಿಂಗ್ 4 ಅಷ್ಟೇ ನಿಮಗೆ ಪೆಂಡಿಂಗ್ ಇರುತ್ತೆ. ಔಟ್ ಆಫ್ 6 questions 2 questions ಅಪಿಯರ್ಸ್ ಫ್ರಮ್ ಮ್ಯಾಟ್ರಿಸಸ್. ಡನ್. ಸೊ ಐಲ್ ಗಿವ್ ಯು 1 question, ನೀವೇ ಟ್ರೈ ಮಾಡ್ತೀರಾ? ಟ್ರೈ ಮಾಡಿ ಆನ್ಸರ್ ಹೇಳ್ತೀರಾ ಅಥವಾ ಮಾಡ್ಲಾ? ನಾವು ಮಾಡ್ತೀವಿ ಸರ್. ಮಾಡ್ತೀರಾ? ಗುಡ್. ಸೊ ಟೇಕ್ ಡೌನ್ ದ ಕ್ವೆಶನ್. 7 minus 3 4. So matrix C, sorry, determinant C is equal to 7 minus 3 4 minus 2 1 minus 6 minus 8 minus 4 minus 3. So you can start. I'll give you 3 minutes. So that's all for now. We'll meet tomorrow. CET class ಇದೆ, ಸಿಸ್ಟಮ್ ಬ್ಯಾಚಿಗೆ ಅವರು ಕ್ಲಾಸ್ ಮಾಡಬೇಕು. ವಿಲ್ ಮೀಟ್ ಟುಮಾರೋ. ನಾಳೆ ಅಷ್ಟರಲ್ಲಿ ನೀವೇ ಒಂದು ಓನ್ ಆಗಿ 3 questions ಹಾಕೊಂಡು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಸೊ ಡೂ ಆಸ್ ಐ ಸೇ, ದಟ್ ವಿಲ್ ಡೆಫಿನೆಟ್ಲಿ ರಿವಾರ್ಡ್ ಯು ಇನ್ ಅ ಬೆಟರ್ ಮ್ಯಾನರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ವಿಲ್ ಮೀಟ್ ಟುಮಾರೋ ಅಂಡ್ ಐ ವಿಲ್ ಬಿ ಸೆಂಡಿಂಗ್ ಅಸೈನ್ಮೆಂಟ್ ಟುಮಾರೋ ಅಥವಾ ಆಫ್ಟರ್ 9 PM ಆಫ್ ಫಸ್ಟ್ ಚಾಪ್ಟರ್.